ಇವತ್ತು ನಾವು ಹುಣಸೆ ಚಿಗುರಿನಿಂದ ರೈಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರತ್ತೆ. ಇದನ್ನ ಫಸ್ಟ್ ಹುಣಸೆ ಚಿಗುರು ಬಲ್ತಿರೋದಲ್ದಿರ ಎಳೆಯಾಗಿರೋ ಹುಣಸೆ ಚಿಗುರು ತಗೊಂಡ್ಬರ್ಬೇಕು. ಫ್ರೆಶ್ ಆಗಿದ್ರೆ ತುಂಬಾ ಚೆನ್ನಾಗಿರತ್ತೆ. ಫಸ್ಟ್ ತಗೊಂಡ್ ಬಂದ್ಮೇಲೆ ಈ ತರ ಕೈಯಲ್ಲಿ ಹಿಂಗ್ ಮಾಡಿದ್ರೆ ನೋಡಿ, ಈ ತರ ಮಾಡ್ಕೋಬೇಕು. ಫಸ್ಟ್ ಮಾಡ್ಕೊಂಡು ಅದ್ರಲ್ಲಿರೋ ಕಡ್ಡಿಗಳೆಲ್ಲ ಆರಿಸ್ಬಿಡ್ಬೇಕು. ಕಡ್ಡಿ ದೊಡ್ಡದಾಗಿರತ್ತಲ್ವಾ ಕಡ್ಡಿಗಳು, ಅದನ್ನೆಲ್ಲ ತೆಗೆದ್ಬಿಡ್ಬೇಕು. ಇಲ್ಲಿ ನೋಡಿ, ಕೈಯಲ್ಲಿ ಹಾರಿಸ್ಬೋದು, ಇಲ್ಲ ಅಂದ್ರೆ ಈ ತರ ಜಲ್ಲಡಿ ತಗೊಂಡು ಜಲ್ಲಡಿ ಮಾಡಿದ್ರೆ ಕಡ್ಡಿ ಎಲ್ಲ ಮೇಲ್ಗಡೆನೆ ಇರತ್ತೆ. ಎಲೆ ಅನ್ನೋದು ನಾವು ಕೆಳಗಡೆ ಇರತ್ತೆ. ಆ ಎಲೆನ ನಾವು ಇವಾಗ ಅನ್ನ ಯಾವ್ದ್ರಲ್ಲಿ ತಣ್ಣಕ್ ಮಾಡ್ಕೊಂತೀವೋ ಅದ್ರಲ್ಲಿ ಹಾಕೋಬೇಕು. ನಾನೊಂದು ಬೇಷನಿ ತಗೊಂಡಿದೀನಿ. ಅದ್ರಲ್ಲಿ ಈ ಎಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದೀವಲ್ಲ, ಎಲೆ ಎಲ್ಲ ಕೆಳಗಡೆ ಕ್ಲೀನ್ ಆಗಿ ಆರಿಸ್ಬಿಟ್ಟು ಅದ್ರ ಮೇಲೆ ಅನ್ನ ಮಾಡ್ಕೊಂಡಿರ್ತೀವಲ್ಲ, ಮುಂಚೆನೆ ಅನ್ನ ಮಾಡ್ಕೊಂಡಿರ್ತೀವಿ, ಆ ಅನ್ನ ಇದ್ರ ಮೇಲೆ ಹಾಕ್ಬಿಟ್ರೆ ಬಿಸಿ ಬಿಸಿಯಾಗಿ ಅನ್ನ, ಮತ್ತೆ ಎಲೆ ಉರಿಯೋ ಅವಶ್ಯಕತೆ ಇರಲ್ಲ. ನಾವು ಆಲ್ರೆಡಿ ಅನ್ನನ ಬೇಯಿಸಿಟ್ಕೊಂಡಿದೀವಲ್ಲ, ಬಿಸಿ ಬಿಸಿಯಾಗಿ ಇವಾಗ ಆ ಎಲೆ ಮೇಲೆ, ಹುಣಸೆ ಎಲೆ ಚಿಗುರಿನ ಮೇಲೆ ಅನ್ನ ಎಲ್ಲ ಹರಡ್ಕೊಳ್ಳೋಣ. ಈ ತರ ಎಲ್ಲ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ರೆ ನೀಟಾಗಿ ಆ ಬಿಸಿ ಬಿಸಿ ಅನ್ನಕ್ಕೆ ಆ ಎಲೆ ಎಲ್ಲ ಕ್ಲೀನ್ ಆಗಿ ಆಗತ್ತೆ. ಅನ್ನ ಸ್ವಲ್ಪ ತಣ್ಣಕ್ಕಾಗೋಷ್ಟೊತ್ತಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಇದೆಲ್ಲ ಬೇಕಾಗುತ್ತೆ. ಏನಿಲ್ಲ, ಮಾಮೂಲಿ ಚಿತ್ರಾನ್ನ ಹೇಗೆ ಹಾಕ್ತೀವಿ ಅದೇ ತರ ಒಗ್ಗರಣೆ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಡಲೆ ಬೀಜ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಕ್ಕರೆ ಅನ್ನೋದು ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಅದು ನಿಮ್ ಚಾಯ್ಸ್. ಸ್ವಲ್ಪ ಅರಿಶಿನ, ಪಿಂಕ್ ಸಾಲ್ಟ್ ತಗೊಂತಾ ಇದೀನಿ ನಾನು ಇವಾಗ. ಹಂಗೆ ಒಗ್ಗರಣೆಗೆ ಉದ್ದಿನ ಬೇಳೆ, ಕಡಲೆಬೇಳೆ, ಜೀರಿಗೆ, ಸ್ವಲ್ಪ ಬಾದಾಮಿ ಸ್ವಲ್ಪ ತಗೊಂಡಿದೀನಿ, ಗೋಡಂಬಿ ಸ್ವಲ್ಪ ತಗೊಂಡಿದೀನಿ, ಸಾಸಿವೆ. ಫಸ್ಟ್ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಎಣ್ಣೆ ಎಷ್ಟು ಬೇಕೋ ಅಷ್ಟು, ನಾನೀಗ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದಿದ ತಕ್ಷಣನೇ, ಸಾಸಿವೆ ಸಿಡಿತಾ ಇದೆ, ಇವಾಗ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕೊಳ್ಳೋಣ. ಆಮೇಲೆ ಜೀರಿಗೆ ಸ್ವಲ್ಪ, ಹಂಗೆ ಗೋಡಂಬಿ ಸ್ವಲ್ಪ ಹಾಕೊಳ್ಳೋಣ. ಈಗ ಹಸಿಮೆಣಸಿನಕಾಯಿ, ಕಡಲೆ ಬೀಜ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಹಂಗೆ ಹಸಿಮೆಣಸಿನಕಾಯಿನು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದೆಲ್ಲ ಹುರಿದಿದ ತಕ್ಷಣ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಇಂಗು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಂಗೆ ಅರಿಶಿನ ಪೌಡ್ರು ಸ್ವಲ್ಪ ಹಾಕೊಂತ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹುರಿಯೋಣ. ಹುಳಿ ಆಗಿರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ. ಅದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಪಿಂಕ್ ಸಾಲ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂತ ಇದ್ದೀನಿ. ಎಲ್ಲ ಕ್ಲೀನಾಗಿ ಒಂದ್ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು, ಹೀಗೆಲ್ಲ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನದ ಮೇಲೆ ಹಾಕಿ ಕಲ್ಸ್ಕೊಳ್ಳೋಣ. ಇಲ್ಲಿ ನೋಡಿ, ನಾವು ಎಲೆ ಅನ್ನ ಹಾಕಿರ್ತೀವಲ್ವಾ, ಒಂದ್ಸರಿ ಕಲ್ಸ್ಕೊಬಿಟ್ಟು ಆಮೇಲೆ ಒಗ್ಗರಣೆ ಹಾಕೊಂಡು ಕಲ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ನೋಡಿ, ಗ್ರೀನ್ ಆಗಿತ್ತಲ್ವಾ ಎಲೆ, ಬಿಸಿ ಅನ್ನ ಹಾಕೋಷ್ಟೊತ್ತಿಗೆ ಕಲರ್ ಚೇಂಜ್ ಆಗಿದೆ. ಒಗ್ಗರಣೆ ಎಲ್ಲ ಅನ್ನದ ಮೇಲೆ ಹಾಕೊಳ್ಳೋಣ. ಈಗ ಕ್ಲೀನಾಗಿ ಕಲ್ಸ್ಬಿಟ್ಟು, ಈ ಆದ್ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೋಬಹುದು. ಯಾವ್ದಾದ್ರು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪಾದ್ರು, ಅಥವಾ ಹುಳಿ ಕಮ್ಮಿ ಆದ್ರೆ ಇನ್ ಸ್ವಲ್ಪ ಎಲೆ ಹಾಕೋಬಹುದು. ಇಲ್ಲಿ ನೋಡಿ, ಕ್ಲೀನ್ ಆಗಿ ತರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ.
ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಹಾಕಿದೀವಲ್ಲ ಲಾಸ್ಟ್ ಅಲ್ಲಿ, ಈ ತರ ಕಲ್ಸಿದ್ವಿ. ಇವಾಗ ರೈಸ್ ನಮ್ ಕಂಪ್ಲೀಟ್ ಆಗಿದೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಮ್ಮ ಹುಣಸೆ ಚಿಗುರಿನ ರೈಸ್ ರೆಡಿ ಆಗಿದೆ. ಒಂದ್ಸರಿ ಈ ತರ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದು ಮರ್ತೋಗ್ಬೇಡಿ ಫ್ರೆಂಡ್ಸ್. ಓಕೆನಾ?